ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೇಲೆ ಒಂದ್ ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಳ್ರಿ. ಸಿಂಪತಿನೂ ಇಲ್ಲ, ಏನೂ ಇಲ್ಲ. ಈ ತಲೆಯಲ್ಲಿ ಅದ್ ಏನೇನ್ ಪ್ಲಾನ್ ಇಟ್ಕೊಂಡು ಬಂದಿದ್ರೋ ನನಗಂತೂ ಗೊತ್ತಿಲ್ಲ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವೊಂಥರ ಈ ಸೈಲೆಂಟ್ ಕಿಲ್ಲರ್ ತರ. ನನ್ ಕಿಲ್ಲರ್ ಎಲ್ಲ ಅಲ್ಲ ಕಣ್ರಿ, ನಾನು ತುಂಬಾನೇ ಡೀಸೆಂಟ್ ಕಣ್ರಿ. ಹಾ, ನಾನು ನೋಡ್ತಾ ಇದ್ದೀನಿ ನೀವೆಷ್ಟು ಡೀಸೆಂಟ್ ಅಂತ. ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತಾವಿನ್ ಹೊರಡಿ. ಹೋಗ್ಲೇಬೇಕಾ? ಬೇಡ, ನೀವಿಲ್ಲೇ ನಿಂತ್ಕೊಂಡಿರಿ, ನಾನು ಕೆಳಗಡೆ ಹೋಗ್ತೀನಿ. ರೀ ಅದಕ್ಕೆ ತಂಗಿ, ದೇವಿ ಪೂಜೆ ಅಂತೂ ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಾಳೆ ದರ್ಶನ ಕೊಡ್ರಿ. ಅಂದ್ರೆ ನಾಳೆ ನಾವು ಹೊರಗಡೆ ಸಿಗೋಣ. ಐ ಆಮ್ ಸೋ ಸಾರಿ ಭಾವಂತಮ್ಮ, ನಾಳೆ ನಂಗೆ ಶೂಟ್ ಇದೆ, ಸಿಗೋದಕ್ಕೆ ಆಗೋದಿಲ್ಲ. ತಾವೀಗ ಮನೆಗೆ ಹೋಗಿ ಬೆಚ್ಚಕ್ ಮಲ್ಕೊಳ್ಳಿ. ಹಾ, ಜಾಸ್ತಿ ಕನ್ಸ್ ಕಾಣೋದಕ್ಕೆ ಹೋಗ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಗುಡ್ ನೈಟ್. ಅದಕ್ಕೆ ತಂಗಿ, ಅಯ್ಯೋ ಪೂಜೆಗೆ ಬಂದ್ರು ಪ್ರಸಾದ ಸಿಗ್ಲಿಲ್ವಲ್ಲಪ್ಪ. ಈಗೇನೂ ಆಗಿಲ್ವಲ್ಲ, ಆರಾಮ್. ಯಾಕೆ ಸಡನ್ ಆಗಿ ಮನೆಗೆ ಬಂದ್ಬಿಟ್ರಿ? ಎಲ್ಲರೂ ಅಲ್ಲಿ ಕೇಳ್ತಾ ಇದ್ರು ಯಾಕಂತೆ ಅಂತ. ಅದು ಮಲ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಂಥ ಪರಿಸ್ಥಿತಿಯಲ್ಲಿ ಒಬ್ಬಳೇ ಇರಬಾರ್ದಲ್ವಾ. ನೀವು ಪೂಜೆಯಲ್ಲಿ ಬ್ಯುಸಿ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೇಳಿದೆ ಹಾಗೆ ಆಟೋಲ್ಲಿ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಕ್ಕ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣಕ್ಕೆ ನಿಮ್ಗೆ ನನಗೆ ಇಷ್ಟ ಆಗೋದು. ಯಾರಾದರೂ ನಿಮ್ಗೆ ಹತ್ರ ಆದರೆ, ಇಷ್ಟ ಆದರೆ, ನೀವು ಅದೆಷ್ಟೇ ಕಷ್ಟ ಆದರೂ ಅವ್ರ ಪರವಾಗಿ ನಿಲ್ತೀರಾ, ಅವ್ರ ಯೋಗಕ್ಷೇಮ ವಿಚಾರಿಸ್ತೀರಾ. ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಸಂಬಂಧಗಳನ್ನ ನಿಭಾಯಿಸ್ತೀರಾ. ಟೀಚರ್ ಅನ್ನೋ ಪದಕ್ಕೆ ತುಂಬ ಕರೆಕ್ಟಾಗಿದ್ದೀರಾ ನೀವು. ನಿಮ್ಮಿಂದ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕಲಿಯೋದು, ನಾನು ಕೂಡ ಕಲಿಯೋದು ತುಂಬ ಇದೆ. ಏನು ನೀವು, ನನಗದೆಲ್ಲ ಗೊತ್ತಾಗಲ್ಲ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ನೀವು ರೆಸ್ಟ್ ತಗೊಳ್ಳಿ, ನಾನು ಬಂದೆ. ಓಕೆ. ಅಕ್ಕರೆ, ಅವ್ರಿಗೆ ಏನಕ್ಕೆ ಹಂಗೆ ಹೇಳಿದ್ರಿ? ಇರೋ ವಿಷಯನೇ ಹೇಳ್ಬೋದಾಗಿತ್ತಲ್ವಾ? ಈ ವಿಷಯ ಅವ್ರಿಗೆ ಹೇಳುವಂಥದ್ದಲ್ಲ. ಅವ್ರಿಗೆ ಹೇಳಿದ್ರೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗೋಗುತ್ತೆ. ಆಮೇಲೆ ಯಾಕೆ ಹಿಂಗಾಯ್ತು, ಯಾರು ಇದನ್ನು ಮಾಡಿದ್ರು ಅಂತ 10 ಪ್ರಶ್ನೆಗಳು ಹುಟ್ಟುತ್ತೆ. ಪ್ರಶ್ನೆ ಹುಟ್ಟಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಯಾರು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಮುಂದುವರಿತಾರೆ. ಹಂಗಾದ್ರೆ ಒಳ್ಳೇದೇ ಅಲ್ವಾ ಅಕ್ಕರೆ? ಒಳ್ಳೇದೇ ಮಲ್ಲಿ, ಆದರೆ ನಿನಗದೆಲ್ಲ ಅರ್ಥ ಆಗಲ್ಲ. ಸರಿಯಾದ ಸಮಯ ನೋಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲೋರ್ಗೂ ನೀನು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡ. ಇದು ನಮ್ಮಲ್ಲೇ ಇರಬೇಕು. ಸರಿ, ಹೋಗಿ ಮಲ್ಕೊ. ಚಿಂತೆ ಮಾಡಬೇಡ, ಹೋಗಿ ಮಲ್ಕೊ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನಿಲ್ದೇ ಇದ್ದಾಗ ಅವಳನ್ನು ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಮಗೆ? ನಿಮ್ಗೆ ಯಾರಿಗೂ ಮಾತಾಡೋ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಈ ದೇಹ ಅಂತರಂಗ್ ಸೇರಿತು, ಇದರೊಳಗಿರೋ ಪ್ರೀತಿ ಅಂತರಂಗ್ ಸೇರಿತು. ಈ ಮನೆ ಅಂತರಂಗೋಸ್ಕರ ಕೊಂಡ್ಕೊಂಡಿದ್ದು, ಈ ಮನೆಯಲ್ಲಿರೋ ಪ್ರತಿ ಒಂದು ವಸ್ತುನೂ ಅಂತರಂಗ್ ಸೇರಿತು. ಹೀಗಿದ್ದಾಗ ನಾನಿಲ್ದೇ ಇರೋ ಟೈಮ್ ನೋಡ್ಕೊಂಡು ಅವನ ಜೊತೆ ಇಷ್ಟು ಕೆಟ್ಟದಾಗ ವರ್ತಿಸ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ದುರ್ಗಾ, ನೀನು ಈ ಮನೆಗೆ ದುಡಿಯೋ ಜೀವನ ಇದ ನಿನ್ ದುಡಿಮೆ? ಸರು,
ಈ ಮನೆ ದೇವ್ರ ಮನೆ ಇದ್ದ ಹಾಗೆ ಅಂತಿದ್ದೆ. ಈ ದೇವ್ರ ಮನೆಯಲ್ಲಿರೋ ನನ್ನ ದೇವತೆ ಜೊತೆ ಇಷ್ಟು ಕೆಟ್ಟದಾಗ ನಡ್ಕೊಂಡಿದ್ಯಲ್ಲ, ಇದ ನಿನ್ ವರ್ತನೆ? ಈಗ ನೀನು ಆಫ್ ಆಲ್ ನೀನು ಒಂದು ಹೆಣ್ಣು ಜೊತೆ ಇಷ್ಟು ಕೆಟ್ಟದಾಗ ನಡ್ಕೋತೀಯ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇದನ್ನೆಲ್ಲ ನಾನು ಸಹಿಸೋದು ಇಲ್ಲ. ನನ್ನ ಅಂತರಂಗೆ ಮರ್ಯಾದೆ ಕೊಡ್ತಾ ಇರೋರು ಯಾರೇ ಆಗಿರ್ಲಿ, ಅವ್ರಿಗೆ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರ್ಬೋದು. ನಾವ್ ಏನೇ ಹೇಳಿದ್ರು ತಪ್ಪು, ಅಂತರ ಏನೇ ಹೇಳಿದ್ರು ಸರಿ. ನಾವ್ ಎಷ್ಟೋ ಸಲ ನಿಮ್ಮ ಹತ್ರ ಬಂದು ಏನೇ ಹೇಳ್ಕೊಂಡ್ರು ಅದರ ನೀವು ಕೇಳಿಲ್ಲ. ನಮ್ಮ ಮಾತನ್ನ ನಂಬೋ ಪ್ರಯತ್ನ ಕೂಡ ಪಟ್ಟಿಲ್ಲ. ಇದಕ್ಕೆ ಈ ಕಾರಣಕ್ಕೆ ಲಕ್ಷ್ಮಿ ತನ್ನ ಗಂಡನ ಜೊತೆ ಮನೆ ಬಿಟ್ಟು ಹೋಗಿದ್ದು. ಈಗ ಉಳ್ಕೊಂಡಿರೋದು ನಾವುಗಳು. ನಮ್ಮನ್ನು ನೀವು ಹೋಗು ಅಂತ ಹೇಳದ್ಮೇಲೆ ನಾವಿಲ್ಲಿದ್ದು ಪ್ರಯೋಜನ ಇಲ್ಲ. ಈ ಕ್ಷಣದಲ್ಲಿ ನೀವು ಉಳ್ಕೊಳ್ಳಿ ಅಂದ್ರೂ ನಾವಿಲ್ಲಿ ಇರೋದಿಲ್ಲ ಏಜೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ, ಏನ್ ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ತಿದ್ದೀನಿ ಮಮ್ಮಿ. ವೆರಿ ಗುಡ್. ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನು ಅಂತ ಗೆಸ್ ಮಾಡು. ಗೊತ್ತಿಲ್ಲ. ಟಂಟಡನ್. ವಾವ್, ಮೊಬೈಲ್. ಯಾರಿಗೆ ಮಮ್ಮಿ? ಇನ್ಯಾರಿಗೆ? ನಿನಗೇನೆ. ಏನು ನನಗ? ಹೌದು ಬಂಗಾರಿ, ನೀನು ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಹಾಯಾಗಿ ಈ ಮೊಬೈಲಲ್ಲಿ ಆಟ ಆಡ್ತಾ ಇರು. ಆಮೇಲೆ ನಾನು ಆಫೀಸಿಂದ ಬರ್ತೀನಲ್ಲ, ಅವಾಗ ನನ್ನ ಜೊತೆ ಆಟ ಆಡು. ಓಕೆನಾ? ತಗೋ. ಜನನಿ, ಅಕ್ಕ ಬಾಯಿ ಮುಚ್ಚು. ಇನ್ನೊಂದು ಮಾತಾಡ್ಬೇಡ ನೀನು. ಏನ್ ಜನನಿ, ನನ್ ಮೇಲೆ ನಿನ್ ಕೋಪಕ್ಕೆ ಪುಟಾಣಿನ ಹಾಳು ಮಾಡ್ತಾ ಇದ್ಯಾ ನೀನು? ನನ್ ಮಗಳಿಂದ ನಾನ್ ಯಾಕೆ ಹಾಳು ಮಾಡ್ಲಿ? ಹಾಗಾದ್ರೆ ಅವಳಿಗೆ ಏನಕ್ಕೆ ಫೋನ್ ಕೊಡ್ತಾ ಇದ್ಯಾ ನೀನು? ನಾನು ಆಫೀಸಲ್ಲಿ ಇದ್ದಾಗ ಅವಳ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ, ಅವಳ ಮನೇಲಿ ಒಬ್ಳೇ ಇದ್ದಾಗ ಟೈಮ್ ಪಾಸ್ ಆಗ್ಲಿ ಅಂತ ಫೋನ್ ಕೊಟ್ಟಿದ್ದೀನಿ. ಸುಳ್ಳು ಹೇಳ್ಬೇಡ ಜನನಿ. ಮನೇಲಿ ಇಷ್ಟೊಂದು ಜನ ಇದ್ದೀವಿ. ಪುಟಾಣಿ ನಿನ್ ಹತ್ರ ಮಾತಾಡ್ಬೇಕು ಅಂದ್ರೆ ಯಾರಾದ್ರೂ ಆಗ್ಲಿ ಫೋನ್ ಕೊಟ್ಟೆ ಕೊಡ್ತಾರೆ. ಹಾಗೆ ನೀನ್ ಹೇಳಿದ್ಯಲ್ಲ ಏನೋ ಟೈಮ್ ಪಾಸ್ ಅಂತ ಹೇಳಿ, ಪುಟಾಣಿ ಮನೇಲಿರೋರ್ ಜೊತೆ ಎಲ್ಲ ಒಂದೊಂದು ಗಂಟೆ ಸಮಯ ಕಳೆದ್ರೆ ಸಾಕು, ಅವಳು ಖುಷಿಯಾಗಿರ್ತಾಳೆ. ಆದ್ರೆ ನಿನ್ ಮನ್ಸಲ್ಲಿ ಆ ಒಳ್ಳೆ ಉದ್ದೇಶ ಇಲ್ಲ. ಪುಟಾಣಿ ಯಾರ ಜೊತೆನೂ ಸೇರ್ಬಾರ್ದು ಅನ್ನೋ ಕೆಟ್ಟ ಉದ್ದೇಶದಿಂದ ಅವಳ ಕೈಗೆ ನೀನ್ ಫೋನ್ ಕೊಟ್ಟಿದ್ಯಾ. ಇದ್ರಿಂದ ಅವಳ ಆರೋಗ್ಯ ಹಾಳಾಗುತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ನಿನಗೆ? ಆರು, ಯಾಕೆ ಜೋರಾಗಿ ಮಾತಾಡ್ತಿದೀಯಾ? ನಿಧಾನವಾಗಿ ಕೂತ್ ಮಾತಾಡೋದಾಯ್ತು. ಕೂತ್ಕೋ. ಬಿಡಪ್ಪ, ಇಷ್ಟು ದಿವಸ ಎಲ್ಲದನ್ನು ನೋಡ್ಕೊಂಡು ಸುಮ್ಮನಿದ್ದಿದ್ ಸಾಕು. ಇನ್ ಮುಂದೆ ಹಾಗೆ ಸುಮ್ಮನಿರೋದಕ್ಕಾಗಲ್ಲ. ಅದೇನಾಗುತ್ತೋ ಆಗ್ಲಿ, ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ನೋಡಿ, ನಿಮ್ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ ಮಗಳನ್ನ ಹೇಗ್ ನೋಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಇಷ್ಟು ವರ್ಷ ಪುಟಾಣಿನ ನೋಡ್ಕೊಂಡಿದ್ಯಾರು? ನಾನಾ ನೀನಾ? ನೀವೇ ಇರ್ಬಹುದು. ಆದ್ರೆ ಇನ್ ಮುಂದೆ ನನ್ ಪುಟಾಣಿನ ನೀವ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ ಹೇಗಾಗ್ಬಿಡುತ್ತೆ? ಒಬ್ಬ ತಾಯಿಯಾಗಿ ನಿನಗ್ ಪುಟಾಣಿ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅದೇ ತರ ನನಗೂ ದೊಡ್ಡಮ್ಮನಾಗಿ ಅಧಿಕಾರ ಇದೆ. ಅವಳ ಆರೋಗ್ಯ ಭವಿಷ್ಯದ ಬಗ್ಗೆ ನಿನ್ ತರನೇ ನನಗೂ ಕಾಳಜಿ ಇದೆ. ಆ ಉದ್ದೇಶ ಇಟ್ಕೊಂಡೇನೆ ಪುಟಾಣಿ ಕೈಗೆ ಫೋನ್ ಕೊಡ್ಬೇಡ ಅಂತ ಹೇಳ್ತಾ ಇರೋದು. ಆದ್ರೆ ನೀನ್ ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲ. ಹೋಗ್ಲಿ ಬಿಡಮ್ಮ ಜನನಿ,
ಅಕ್ಕ ಭಾವ ಕೇಳಿಸ್ಕೊಂಡ್ರೆ ಅವ್ರೇನ್ ಅನ್ಕೊಳಲ್ಲ? ಕೇಳಿಸ್ಕೊಳ್ಳಿ ಬಿಡಿ ಚಿಕ್ಕತ್ತೆ, ಇವ್ರ ಬಂಡವಾಳ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ನೋಡು ಜನ್ನಿ, ಜಾಸ್ತಿ ವಾದ ಮಾಡ್ಬೇಡ, ಅದು ಒಳ್ಳೇದಲ್ಲ. ನಾನ್ ಮಾಡ್ತಿರೋದು ವಾದ ಆದ್ರೆ ನೀವ್ ಮಾಡ್ತಿರೋದು ವಿತಂಡವಾದ. ನೋಡಿ, ನಾನು ನನ್ನ ಮಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ, ಒಳ್ಳೆ ನಿರ್ಧಾರನೇ ತಗೊಳ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಾಡೋದಕ್ಕೂ ಹೋದ್ರು ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಹೊಸೆದ ಪ್ರೇಮದ ದಾರ ತಾರದಿ ಬೆಸೆದ ಋತುಗಳ ಹಾರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಮುತ್ತಿನ ಹಾರದ ಕವನ ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಸ್ಟ್ಯಾಂಡಿಂಗ್ ಓವೇಷನ್ ಸರ್ ನಿಮ್ಗಾಗಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.